ಆಪರೇಷನ್ ಆಡಿಯೋ ಬಳಿಕ ಸಿಎಂ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಸರ್ಕಾರವನ್ನ ಭದ್ರಪಡಿಸಿಕೊಳ್ಳಲೇಬೇಕು ಅಂತ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರೋದು. ಹಾಗಾದರೆ ಕುಮಾರಸ್ವಾಮಿ ಮಾಡ್ತಿರುವಂತ ರಣತಂತ್ರ ಯಾವ ರೀತಿಯಾಗಿದೆ ಗೊತ್ತಾ? ಸರ್ಕಾರವನ್ನ ಭದ್ರಪಡಿಸಿಕೊಳ್ಳಲೇಬೇಕು ಅಂತ ಆಡಿಯೋ ಆಪರೇಷನ್ ನಂತರ ಅವರು ಈಗ ಒಂದು ರೀತಿ ಕ್ಲಿಯರ್ ಆದಂತ ಒಂದು ನಿರ್ಧಾರಕ್ಕೆ ಬಂದ ಹಾಗಿದೆ. ಅದಕ್ಕೋಸ್ಕರ ರಣತಂತ್ರವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ರಣತಂತ್ರ? ಆಡಿಯೋ ರಿಲೀಸ್ ಮಾಡಿ ಬಿಜೆಪಿಗೆ ಶಾಕ್ ಅನ್ನ ಕೊಟ್ಟರು. ಇದರಿಂದ ಆಪರೇಷನ್ ಕಮಲ ಮಾಡೋದನ್ನ ಬಿಟ್ಬಿಡ್ತು, ಅಲ್ಲಿಗೆ ಫುಲ್ ಸ್ಟಾಪ್ ಆಯ್ತು, ಅದು ಫ್ಲಾಪ್ ಆಯ್ತು. ಮತ್ತೊಂದು ರಾಜಕೀಯ ದಾಳ ಉಳಿಸೋಕೆ ಈಗ ಸಿಎಂ ಅವರು ಈಗ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಮುಂದಿನ ಒಂದು ಪಂಚ್ ಯಾವ ರೀತಿಯಾಗಿರುತ್ತೆ? ಆಡಿಯೋ ರಿಲೀಸ್ ಮಾಡಿ ಬಿಜೆಪಿಗೆ ಶಾಕ್ ಅನ್ನ ಕೊಟ್ಟಿದ್ರು, ಅಲ್ಲಿಂದ ಆ ಒಂದು ಆಪರೇಷನ್ ನ ಪ್ರಮೇಯ ಮುಗಿದು ಹೋಯ್ತು ಅಂತ ಕಾಣಿಸ್ತು. ಆದ್ರೆ ಈಗ ಮತ್ತೊಂದು ಪಂಚ್ ರೆಡಿ ಆಗಿದೆ. ಹಾಗಾದ್ರೆ ಅದು ಯಾವುದು? ಅತೃಪ್ತರ ಮನವೊಲಿಕೆಗೆ ಸಿಎಂ ಸೀಕ್ರೆಟ್ ಆದಂತ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ಅತೃಪ್ತರ ಮನವೊಲಿಕೆಯನ್ನ ಮಾಡಲೇಬೇಕು ಅಂತ ಸ್ವತಃ ಸಿಎಂ ಅವರು ಫೀಲ್ಡ್ಗೆ ಇಳಿದಿರುವಂತದ್ದು. ಯಾಕಂದ್ರೆ ಕೇವಲ ಆಪರೇಷನ್ ಸ್ಟಾಪ್ ಮಾಡಿದ್ರೆ ಸಾಲೋದಿಲ್ಲ, ಅತೃಪ್ತರನ್ನು ಕೂಡ ಸಮಾಧಾನ ಮಾಡಬೇಕು, ಅವ್ರಿಗೂ ಒಂದು ಸೊಲ್ಯೂಷನ್ ಅನ್ನ ಕಂಡು ಹಿಡಿಬೇಕು ಅಂತ ಈಗ ಸ್ವತಃ ಸಿಎಂ ಅವರ ಫೀಲ್ಡ್ಗೆ ಇಳಿದಿರುವಂತದ್ದು. ಬಿಜೆಪಿ ಸಂಪರ್ಕದಲ್ಲಿರುವಂತ ಯಾರ್ಯಾರು ಶಾಸಕರಿದ್ದಾರೆ ಅವರ ಜೊತೆ ಮಾತನಾಡಿ ಮನವೊಲಿಕೆ ಮಾಡಿ ಅವರು ಮೈಂಡ್ ಅನ್ನ ಡೈವರ್ಟ್ ಮಾಡದ ಹಾಗೆ ಅವರೀಗ ಪ್ರಯತ್ನ ಮಾಡ್ತಿರೋದು. ಈಗಾಗಲೇ ಒಬ್ಬರ ಒಂದು ಕಾಂಪ್ರಮೈಸ್ ನಲ್ಲಿ ಅಥವಾ ಮನವೊಲಿಕೆಯಲ್ಲಿ ಸಿಎಂ ಅವರು ಸಕ್ಸಸ್ ಕೂಡ ಆಗಿದ್ದಾರೆ ಅನ್ನೋದು ವಿಚಾರ. ಅತೃಪ್ತ ಗುಂಪಿನಲ್ಲಿದ್ದಂತ ನಾಗೇಂದ್ರ ಮನವೊಲಿಸಿದ್ದಾರೆ ಸಿಎಂ ಅನ್ನೋದು. ಮನವೊಲಿಕೆ ತಂತ್ರಕ್ಕೆ ಎಂಬಿ ಪಾಟೀಲ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ, ಅವರ ನಾಯಕತ್ವ ಇದೆ. ಹಾಗಾಗಿ ಬಿಜೆಪಿ ನಾಯಕರ ಎಲ್ಲಾ ತಂತ್ರಗಳು ಕೂಡ ಫೇಲ್ ಆಗ್ತಿದಾವೆ. ನೀವು ಅವರ ಜೊತೆ ಹೋದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ, ಏನೂ ಆಗಲ್ಲ, ಸುಮ್ನೆ ಹೋಗಿ ನೀವು ಟ್ರ್ಯಾಪ್ ಆಗ್ತೀರಿ ಅಥವಾ ಅಲ್ಲಿ ಬಲಿ ಆಗ್ತೀರಿ ಅನ್ನೋ ರೀತಿಯಾಗಿ ಸರ್ಕಾರ ಬೀಳಲ್ಲ, ನಿಮ್ಮ ಶಾಸಕತ್ವಕ್ಕೂ ಕೂಡ ಕುತ್ತಾಗುತ್ತೆ. ಹಾಗಾಗಿ ಏನೋ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ನೀವು ಸಿಲ್ಕ್ ಹಾಕೋಬೇಡಿ. ಅಲ್ಲಿ ಆತುರದ ನಿರ್ಧಾರ ಕೈಗೊಳ್ಳದೆ ನಮ್ಮ ಜೊತೆ ಇರಿ, ನಿಮ್ಗೆ ಒಳ್ಳೇದಾಗುತ್ತೆ. ನಾನು ಹೇಳೋ ಮಾತನ್ನ ಕೇಳಿ, ನೀವು ನಿಮ್ಮ ಬೇಡಿಕೆ ಏನೇ ಇದ್ರು ನನ್ನ ಬಳಿ ಹೇಳ್ಕೊಳ್ಳಿ, ಅದನ್ನ ಖಂಡಿತವಾಗಿ ಈಡೇರಿಸಿ ಕೊಡ್ತೇನೆ ಅನ್ನೋದು ಭರವಸೆಯನ್ನ ಸ್ವತಃ ಸಿಎಂ ಅವರೇ ಅತೃಪ್ತ ಶಾಸಕರ ಬಳಿ ಹೇಳಿದ್ದಾರೆ. ನಿಮ್ಮ ಜೊತೆ ನಾನು, ನಿಮ್ಮ ಪಕ್ಷದ ಎಲ್ಲಾ ನಾಯಕರು ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಇನ್ಸೆಕ್ಯೂರಿಟಿ ಬೇಡ, ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ನಿಮಗೆ ಏನು ಬೇಕೋ ಅದನ್ನ ಮಾಡಿಕೊಡೋಕೆ ನಾನು ಸಿದ್ಧ. ನಾಗೇಂದ್ರ ಅವರಿಗೆ ಈ ಒಂದು ಬುದ್ಧಿಮಾತನ್ನ ಸಿಎಂ ಅವರು ಹೇಳಿರೋದು. ಆ ಮೂಲಕ ಈಗ ಅತೃಪ್ತರನ್ನ ಒಬ್ಬರೊಬ್ಬರನ್ನೇ ಕಾಂಗ್ರೆಸ್ನಲ್ಲಿ ಅಥವಾ ಸರ್ಕಾರದಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನ. ಈ ವೇಳೆ ಶಾಸಕರ ಸ್ಥಾನದ ಅನರ್ಹತೆ ಬಗ್ಗೆ ಕೂಡ ಮಾತುಕತೆ ಆಗಿದೆ. ಸ್ಪೀಕರ್ಗೆ ಕೊಟ್ಟಿರುವಂತಹ ದೂರೇನಿದೆ ಅದನ್ನ ಹಿಂಪಡೆಯುವಂತೆ ಒತ್ತಡವನ್ನ ಕೂಡ ಹಾಕಲಾಗಿದೆ ಅನ್ನೋದು. ನಮ್ಮ ಪಕ್ಷದ ನಾಯಕರಿಗೆ ನೀವೇ ಸ್ವಲ್ಪ ಹೇಳಿದ್ದಾರಂತ ಅಲ್ಲಿ ನಾಗೇಂದ್ರ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ನಮ್ಮ ವಿರುದ್ಧ ಕಂಪ್ಲೇಂಟ್ ಏನ್ ಕೊಡಲಾಗಿದೆ ಸ್ಪೀಕರ್ ಅವರಿಗೆ, ಆ ಒಂದು ಕಂಪ್ಲೇಂಟ್ ಅನ್ನ ವಾಪಸ್ ಪಡೆಯುವಂತೆ ನೀವು ಸ್ವಲ್ಪ ಹೇಳಿ, ಅದಕ್ಕೆ ಓಕೆ ಬ್ರದರ್ ಅಂತ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಹೇಳಿದ್ದಾರೆ ಅನ್ನೋದು. ಕಾಂಗ್ರೆಸ್ ನಾಯಕರ ಜೊತೆ ಚರ್ಚಿಸೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹೀಗೆ ಮಾಡೋದಿಲ್ಲ ಅಂತ ನಾಗೇಂದ್ರ ಅವರು ಹೇಳಿದ್ದಾರಂತೆ. ಆ ಮೂಲಕ ಸ್ವತಃ ಸಿಎಂ ಅವರು ಕೂಡ ನಾನು ಕೆಲವೊಂದು ಸಂದರ್ಭದಲ್ಲಿ ಟ್ರಬಲ್ ಶೂಟರ್ ಅನ್ನೋ ರೀತಿಯಾಗಿ ಅವರು ಕೂಡ ಮಾತನಾಡಿದ್ದಾರೆ ಅನ್ನೋದು. ಇದು ಅತೃಪ್ತರನ್ನ ಸಮಾಧಾನ ಮಾಡೋದಕ್ಕೆ ಸ್ವತಃ ಸಿಎಂ ಅವರು ಕಣಕ್ಕೆ ಇಳಿದಿರುವಂತಹ ವಿಚಾರ. ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶ್ರೀನಿವಾಸ್, ಒಂದ್ ಕಡೆ HDK ಅವರು ಆಪರೇಷನ್ ಸ್ವಿಚ್ ಆಫ್ ಮಾಡಿದ್ದಾಯ್ತು, ಇನ್ನೊಂದ್ ಕಡೆ ಅತೃಪ್ತರನ್ನ ಸಮಾಧಾನ ಮಾಡ್ಲೇಬೇಕು, ಯಾಕಂದ್ರೆ ಮತ್ತೊಮ್ಮೆ ಅಟೆಂಪ್ಟ್ ಮಾಡಿದ್ರು ಮಾಡಬಹುದು, ಹೇಳಲಿಕ್ಕಾಗಲ್ಲ ಅನ್ನೋದು. ಯಾವ ರೀತಿ ಮಾತನಾಡಿದ್ರು, ಏನೇನಾಯ್ತು? ಅವಿನಾಶ್, ಸರ್ಕಾರವನ್ನ ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಶತಾಗತ ಪ್ರಯತ್ನವನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾ ಇದ್ದಾರೆ. ಆ ಒಂದಿಟ್ಟಲ್ಲಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದು ಕಾಂಗ್ರೆಸ್ ಶಾಸಕರಾಗಿರ್ಬೋದು, JDS ಶಾಸಕರಾಗಿರ್ಬೋದು, ಇವರು ಆಪರೇಷನ್ ಕಮಲಕ್ಕೆ ಬಲಿಯಾಗಬಾರ್ದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬಿಜೆಪಿಯನ್ನ ಕಟ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಒಂದ್ ಕಡೆ ಮಾಡ್ತಾ ಇದ್ರೆ, ಮತ್ತೆ ಯಾರೆಲ್ಲ ಅತೃಪ್ತ ಶಾಸಕರು ಎರಡೂ ಪಕ್ಷಗಳಿಂದ ಇದ್ದಾರೆ ಅವ್ರನ್ನ ಹಿಡಿದಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆ ಒಂದಿಟ್ಟಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಏನು ಅತೃಪ್ತಿ ಬಿಜೆಪಿಗೆ ಹೋಗೋ ನಿಟ್ಟಿನಲ್ಲಿ ಒಂದು ತಯಾರಿ ನಡೆಸಿದ್ರು, ಅವ್ರನ್ನ ವಾಪಸ್ ಕರೆತರೋ ನಿಟ್ಟಿನಲ್ಲಿ ಕೂಡ ಒಂದು ದೊಡ್ಡ ಪ್ರಯತ್ನ ಕೂಡ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಅತೃಪ್ತ ಶಾಸಕ ಬಿ ನಾಗೇಂದ್ರ ಅವರನ್ನ ಕರೆದುಕೊಂಡು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿಸಿದ್ದಾರೆ. ಅಂದ್ರೆ ಖಾಸಗಿ ಹೋಟೆಲ್ ನಲ್ಲಿ ಭೇಟಿ ಆಗಿರತಕ್ಕಂತಹ ನಾಗೇಂದ್ರ ಅವರು ತಮ್ಮ ಕಾಂಗ್ರೆಸ್ ಬಿಡ್ಲಿಕ್ಕೆ ಮತ್ತು ಬಿಜೆಪಿಗೆ ಹೋಗ್ಲಿಕ್ಕೆ ಏನೆಲ್ಲ ಕಾರಣಗಳಿದೆ ಅಂತಕ್ಕಂಥ ಒಂದು ಕಾರಣಗಳನ್ನು ಕೂಡ ಅಸಮಾಧಾನ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಂದೆ ತೋಡ್ಕೊಂಡಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಾಗೇಂದ್ರ ಅವರನ್ನ ಸಮಾಧಾನ ಪಡಿಸ್ತಾ, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಆ ಸಮಸ್ಯೆಗಳನ್ನ ಬಗೆಹರಿಸುವ ಒಂದು ದೊಡ್ಡ ಪ್ರಯತ್ನವನ್ನ ನಾವು ಮಾಡ್ತೇವೆ, ನಿಮ್ಮ ಕಾಂಗ್ರೆಸ್ ಮುಖಂಡರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತೇವೆ, ನಿಮ್ ಜೊತೆ ಕೂಡ ಚರ್ಚೆಯನ್ನು ಮಾಡ್ತೇವೆ, ಮತ್ತು ನಿಮ್ಮ ಕ್ಷೇತ್ರದ ವಿಚಾರ ಆಗಿರಬಹುದು ಮತ್ತು ಪಕ್ಷದಲ್ಲಿನ ವಿಚಾರ ಆಗಿರಬಹುದು, ಸರ್ಕಾರದಲ್ಲಿನ ಒಂದು ಅಸಮಾಧಾನ ಆಗಿರಬಹುದು, ಎಲ್ಲವನ್ನು ಕೂಡ ಬಗೆಹರಿಸ್ತೇವೆ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಪಕ್ಷ ಬಿಟ್ಟು ಹೋಗಬೇಡಿ,
ನೀವು ಪಕ್ಷ ಬಿಟ್ಟು ಹೋಗೋದ್ರಿಂದ ಸರ್ಕಾರಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತಕ್ಕಂಥ ಒಂದು ಸಮಾಧಾನ ಭರಿತವಾಗಿರ್ತಕ್ಕಂಥ ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡಿದ್ದಾರೆ. ಹೀಗಾಗಿ ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಪಕ್ಷದ ವೇದಿಕೆಯಲ್ಲಿ ಮತ್ತು ಸರ್ಕಾರದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಆಪ್ತ ಶಾಸಕರಿದ್ದಾರೆ, ಆ ಶಾಸಕರು ಕೂಡ ನೀವು ವಾಪಸ್ ಬಿಜೆಪಿಗೆ ಹೋಗಬೇಡಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿ ಅಂತಕ್ಕಂಥ ಒಂದು ಮಾತನ್ನ ಕುಮಾರಸ್ವಾಮಿ ಅವರು ನಾಗೇಂದ್ರ ಅವರಿಗೆ ಹೇಳಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್.